ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಚಿಂತಾಮಣಿಯಲ್ಲೂ ಸಹ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಪಥಸಂಚಲನದ ಕಾರ್ಯಕ್ರಮ ಇದೆ. ಈ ಒಂದು ಪಥಸಂಚಲನದಲ್ಲಿ ದೇಶಭಕ್ತರು, ಸ್ವಯಂ ಸೇವಕರು, ಹಿಂದೂ ವಿಚಾರಕರು, ಸಂಸ್ಕೃತಿಯನ್ನು ಉಳಿಸಬೇಕು ಅಂತಕ್ಕಂಥ ಪಣ ತೊಟ್ಟಿರ್ತಕ್ಕಂಥ ಎಲ್ಲರೂ ಸಹ ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ತಾ, ಪ್ರತಿಯೊಬ್ಬರೂ ಸಹ ತಾವೆಲ್ಲರೂ ಸಹ ಗಣವೇಶವನ್ನು ಧರಿಸಿ ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮಾತೆಯರಿಗೂ ಸಹ ಒಂದು ವಿನಂತಿ ಇದೆ. ನಾಳೆ ಅವ್ರಿಗೇನು ಕಾರ್ಯಕ್ರಮ ಪ್ರಬಂಧಕರಾಗಿ ಏನು ಕೆಲಸ ಮಾಡ್ಬೋದು ಅನ್ನೋದನ್ನು ಸಹ ಅವ್ರಿಗೂ ತಿಳಿಸಲಾಗತ್ತೆ. ಹಾಗಾಗಿ ಮಾತೆಯರು ಸಹ ಪಾಲ್ಗೊಳ್ಬೇಕಾಗತ್ತೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾರ್ಗ ಮಧ್ಯೆ ಅಂದರೆ ಪಥಸಂಚಲನ ಯಾವ ಮಾರ್ಗದಲ್ಲಿ ಬರ್ತದೋ ಆ ಮಾರ್ಗವನ್ನು ಸಹ ತಿಳಿಸ್ತೇವೆ. ಆ ಮಾರ್ಗ ಮಧ್ಯೆ ಪ್ರತಿಯೊಬ್ಬರು ಸಹ ಅಂಗಡಿ ಮುಂಗಟ್ಟುಗಳಾಗುವುದು, ಮನೆಗಳ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿಸಿ ಹೂವು ಮಳೆಯೊಂದಿಗೆ ಭಗವಾನ್ ಧ್ವಜವನ್ನು ಮತ್ತು ಸ್ವಯಂ ಸೇವಕರನ್ನು ಸ್ವಾಗತ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಸಹ ದೇಶದ ಪರವಾಗಿ ನಿಲ್ಲೋಣ, ಸಂಸ್ಕೃತಿಯ ಪರವಾಗಿ ನಿಲ್ಲೋಣ. ದೇಶದ ಪರವಾಗಿ, ಸಂಸ್ಕೃತಿ ಪರವಾಗಿ, ಧರ್ಮದ ಪರವಾಗಿ ನಿಲ್ಲೋದು ಅಂತ ಹೇಳಿದ್ರೆ ಸಂಘದ ಪರವಾಗಿ ನಿಲ್ಲೋದು ಅಂತಕ್ಕಂಥ ಒಂದು ಸಂದೇಶವನ್ನು ಹೇಳ್ತಾ ತಾವೆಲ್ಲರೂ ಸಹ ಈ ಪಥಸಂಚಲನದಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಜೈ ಹಿಂದ್.